ಪ್ರಶ್ನೆ ಸಂಖ್ಯೆ 54 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನು ಕೇಳಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಶಾಲಾ ಶಿಕ್ಷಣ ಸಚಿವರ ಪರವಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಇದು ಅಸಮರ್ಪಕವಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಪ್ರಸ್ತುತ 1ರಿಂದ 5ನೇ ತರಗತಿವರೆಗೆ 30 ವಿದ್ಯಾರ್ಥಿಗಳಿಗೆ ಒಬ್ಬರಂತೆ ಮತ್ತು 6, 7, 8ಕ್ಕೆ 35 ಮಕ್ಕಳಿಗೆ ಒಬ್ಬ ಶಿಕ್ಷಕರಂತೆ ನೇಮಿಸ್ತಕ್ಕಂಥದ್ದು ಇಲ್ಲಿಂದನೂ ನಡ್ಕೊಂಬಂದಿರ್ತಕ್ಕಂಥದ್ದು. ನಾನು ಕೇಳಿರ್ತಕ್ಕಂಥದ್ದು ಬರೀ 4 ಶಾಲೆಗೆ ಕೇಳಿರ್ತಕ್ಕಂಥದ್ದು. 4 ಶಾಲೆಗೆ 56 ಶಿಕ್ಷಕರು ಇಲ್ಲ ಅಂತಂದರೆ ಒಂದು ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಇನ್ನೂ 7-8 ಶಾಲೆಗೆ ನಾನು ಕೇಳಿಲ್ಲ. ಪ್ರಮುಖವಾದ ಸುಮಾರು 48-50 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಶಾಲೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯಲ್ಲಿ 8 ಜನ ಶಿಕ್ಷಕರು ಇಲ್ಲ. LKG UKGಗೆ LKGನಲ್ಲಿ 150 ಜನ ಇದ್ದಾರೆ, UKGನಲ್ಲಿ 150 ಜನ ಇದ್ದಾರೆ. ಬರೀ 2 ಶಿಕ್ಷಕರನ್ನು ಮಾತ್ರ ಕೊಟ್ಟಿದ್ದಾರೆ, ಆಯಾಗಳನ್ನು ಕೊಟ್ಟಿಲ್ಲ. ಒಟ್ಟು 56 ಜನ ಶಿಕ್ಷಕರು 4 ಶಾಲೆಗೆ ಇಲ್ಲ ಅಂತಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನು SLC ಹೈಸ್ಕೂಲ್ಗೆ 70 ಮಕ್ಕಳಿಗೆ ಒಬ್ಬರು ಶಿಕ್ಷಕರನ್ನು ಕೊಟ್ಟರೆ ಯಾವ ರೀತಿ ನಾವು ಫಲಿತಾಂಶವನ್ನು ತರ್ಬೋದು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. 70 ಮಕ್ಕಳಿಗೆ ಒಬ್ಬರು ಶಿಕ್ಷಕರನ್ನು ಕೊಟ್ಟು ಒಂದು ಕೊಠಡಿಯನ್ನು ಕೊಟ್ಟರೆ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಫಲಿತಾಂಶ ಯಾವ ರೀತಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಕೇಳಬಯಸ್ತೇನೆ. ಮತ್ತು 24-25ರಲ್ಲಿ ಪ್ರಾಥಮಿಕ ಶಾಲೆಗೆ 35 ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದು, ಪ್ರೌಢಶಾಲೆಗೆ 9028 ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ವರ್ಷ ಪ್ರಾಥಮಿಕ ಶಾಲೆಗೆ 34,027, ಪ್ರೌಢಶಾಲೆಗೆ 9,499 ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿ 2.5 ತಿಂಗಳು ಕಳೀತಾ ಬಂದಿದೆ. ಇನ್ನು ಅವ್ರಿಗೆ ಪೇಮೆಂಟ್ ಆಗಿಲ್ಲ, ಟೀಚರ್ಸ್ಗೆ ಪೇಮೆಂಟ್ ಆಗಿಲ್ಲ. ಕೊಡ್ತಕ್ಕಂಥದ್ದು 12,000 ರೂಪಾಯಿ ಕೊಡ್ತಕ್ಕಂಥದ್ದು. BA ಮಾಡಿದ್ದಾರೆ, BSc ಮಾಡಿದ್ದಾರೆ, BCom ಮಾಡಿದ್ದಾರೆ, B.Ed ಮಾಡಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ, ಟ್ರಿಬಲ್ ಮಾಡಿದ್ದಾರೆ. ಅವರು ಕೊಡ್ತಾ ಇರ್ತಕ್ಕಂಥದ್ದು 12,000 ಸಂಬಳವನ್ನು ವರ್ಷದಲ್ಲಿ 2 ಬಾರಿ ಮಾತ್ರ ಕೊಡ್ತಾರೆ, ಒಂದು ಡಿಸೆಂಬರಲ್ಲಿ ಮತ್ತೊಂದು ಮಾರ್ಚಲ್ಲಿ. ಅವರು ಮನೆ ಬಾಡಿಗೆ ಕಟ್ತಾರ, ಅವರ ಕುಟುಂಬನ ಸಾಕ್ತಾರ. ಇದು 100-200 ಜನದ ಭವಿಷ್ಯ ಅಲ್ಲ, 45,000 ಅತಿಥಿ ಶಿಕ್ಷಕರ ಭವಿಷ್ಯ ಇವತ್ತು ಅಡಗಿರ್ತಕ್ಕಂಥದ್ದು. ಇದನ್ನು ಪ್ರತಿ ತಿಂಗಳು ಸಂಬಳ ಯಾವುದಕ್ಕೆ ಕೊಡೋಕ್ಕಾಯ್ತಿಲ್ಲ? ಸರ್ಕಾರದಲ್ಲಿ ಹಣ ಇಲ್ವಾ? ಇಲಾಖೆನಲ್ಲಿ ಹಣ ಇಲ್ವಾ? ಇಲಾಖೆ ಹೇಳ್ತೀನಿ, ಆಮೇಲೆ ಉತ್ತರ ಕೊಡಲಿ ಅಧ್ಯಕ್ಷರೇ. ಇದು ನಾನು ಒಬ್ಬನ ಪ್ರಶ್ನೆ ಅಲ್ಲ, 224 ಶಾಸಕರ ಪ್ರಶ್ನೆನೂ ಇದರಲ್ಲಿ ಅಡಗಿದೆ. ನಾನು ಸಂಪೂರ್ಣವಾಗಿ ಎಲ್ಲ ಶಾಲೆಗಳು ಕೇಳಿಲ್ಲ. ಕೇಳಿರ್ತಕ್ಕಂಥದ್ದು 4 ಶಾಲೆಗಳಲ್ಲಿ 56 ಶಿಕ್ಷಕರು ಇಲ್ಲ ಅಂತ ಮೇಲೆ ಆ ಶಾಲೆ ಯಾವ ರೀತಿ ನಡೆಯೋದಕ್ಕೆ ಸಾಧ್ಯ? ನಾವು ಆ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇದೆ? ಅದ್ರ ಜೊತೆಗೆ ಏನು 44-45 ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದಾರೆ. 12,000 ರೂಪಾಯಿ ಕೊಟ್ಟರೆ ಅವರು ಜೀವನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕನಿಷ್ಠ ವೇತನ ಅನ್ನೋದು 18,000 ರೂಪಾಯಿ ಆದರೂ ಕೊಡಬೇಕಲ್ಲ ಅವ್ರಿಗೆ, ಸರ್ಕಾರ ಕೊಡಬೇಕಲ್ವಾ? ಇಲ್ಲಾಂದ್ರೆ ಅವ್ರು ಹೆಂಗೆ ಜೀವನ ನಡೆಸ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥದ್ದಕ್ಕೆ ಉತ್ತರವನ್ನು ಕೊಡಬೇಕು. ಜೊತೆಗೆ ಈ 4 ಶಾಲೆಗಳಲ್ಲಿ LKG UKGಯಿಂದ 860 ಮಕ್ಕಳಿದ್ದಾರೆ. 2 ಶಾಲೆಯಲ್ಲಿ 150 LKG 150, UKG 150 ಇದ್ದಾರೆ. ಮತ್ತೊಂದು ಶಾಲೆಯಲ್ಲಿ 150 ಮತ್ತು 136 UKGನಲ್ಲಿದ್ದಾರೆ. 4 ಶಾಲೆಯಲ್ಲಿ 850 ಮಕ್ಕಳು ಇರ್ತಕ್ಕಂಥದ್ದು. ಅವ್ರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ, ಒಂದೊಂದು ಶಾಲೆಗೆ 30 ಜನಕ್ಕೆ ಕೊಡ್ತಾರೆ LKG UKGಗೆ. ಅಲ್ಲೆಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ಅದು ಊಟ ಕೊಡೋದಿಲ್ಲ. ಆ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಂದಿದೆ. ಕಳೆದ 1.5 ತಿಂಗಳಿಂದ ನಾನು ACSOನ ಒಂದು ಫೋನ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು, 3-4 ಶಾಲೆಗೆ ಭೇಟಿ ಕೊಡಬೇಕು ಅಂದಾಗ ತಕ್ಷಣ ಒಂದು ಡೇಟ್ ಕೊಟ್ಟು ಬಂದರು.
ರಶ್ಮಿ ಮಹೇಶ್ ಮೇಡಮ್ ಅವರು ಬಂದು ಆ 4 ಶಾಲೆಗಳಿಗೆ ಅಪ್ಗ್ರೇಡು ಮಾಡಬೇಕು. 9, 10ಕ್ಕೆ ಮತ್ತು ಕಾಲೇಜ್ಗೂ ಆಗೋಷ್ಟು ರೂಮನ್ನು ಕಟ್ಟಿಸಿದ್ದೇವೆ. ಶಿಕ್ಷಣ ಇಲಾಖೆ ಅದಕ್ಕೆ ₹1 ಹಣ ಕೊಟ್ಟಿಲ್ಲ. ಈಗ ಕಳೆದ ವಾರ ಆ 2 ಶಾಲೆಗಳಿಗೆ ಅಪ್ಗ್ರೇಡ್ ಮಾಡಿ ಇದನ್ನ 9th ಮತ್ತು 10th ಮತ್ತು ಕಾಲೇಜ್ಗೂ ಅನುಮತಿ ಕೊಟ್ಟಿದೆ. ಇದನ್ನ ನಾನು ವಿಶೇಷವಾಗಿ ರಶ್ಮಿ ಮಹೇಶ್ ಅವ್ರನ್ನ ಮತ್ತು ಕಮಿಷನ್ ಅವ್ರನ್ನ ಅಭಿನಂದಿಸ್ತೇನೆ. ಬಂದು ಹೋಗಿದ್ದಾರೆ ಅಂದ್ರೆ ಸರಿ ಆಗ್ತದೆ. ಅದನ್ನ ಸರಿ ಮಾಡಿದ್ದಾರೆ. 9, 10ಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಅಭಿನಂದಿಸ್ತೇನೆ. ಆದ್ರೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಶಿಕ್ಷಣದಲ್ಲಿ ಲಕ್ಷಾಂತರ ಮಕ್ಕಳು ಪ್ರಶ್ನೆ ಉತ್ತರ ಮಾತಾಡೋದು ಹೋಗ್ತಾರೆ. ಈಗ ಅವ್ರ ಉತ್ತರ ಹೇಳ್ತಾರೆ. ಅಧ್ಯಕ್ಷೆ ಹೇಳಿದಿರಿ ಲಕ್ಷಾಂತರ ಮಕ್ಕಳು ಇವತ್ತು ಇನ್ನ ಬೀದಿನಲ್ಲಿದ್ದಾರೆ. ಆಯ್ತು, ಈಗ ಲಕ್ಷಾಂತರ ಮಕ್ಕಳು ಹೇಳ್ತಾರೆ ಬಿಡಿ. ಸಾವಿರಾರು ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಮಂತ್ರಿಗಳೇ ಉತ್ತರ ಹೇಳಿರಿ. ಮಾನ್ಯ ಆಯ್ತು, ಹೇಳಿದ್ರು ಬಿಡಿ. ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ಕೇಳಿರ್ತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿದೆ. ಇಲ್ಲಿ ನಾವೇನು ಅದನ್ನು ಅಲ್ಗಳಿತಕ್ಕಂಥದ್ದಿಲ್ಲ. ವಿಶೇಷವಾಗಿ ಅವರ ಕ್ಷೇತ್ರದಲ್ಲಿ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಭಾಳ ಉತ್ತಮವಾದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಬೇಕಾಗುತ್ತೆ. 2020-21ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬರಳ್ಳಿ 338 ಜನ ಮಕ್ಕಳಿದ್ರು. ಈಗ ಅಲ್ಲಿ 18 ಮಂಜೂರಾದ ಹುದ್ದೆಗಳಿತ್ತು, ಶಿಕ್ಷಕರ ಹುದ್ದೆ. ಈಗ 481 ಜನ ಆಗಿದ್ದಾರೆ. ಮಂಜೂರಾದಂಥ ಹುದ್ದೆಗಳ ಸಂಖ್ಯೆ 24. ಅದೇ ರೀತಿ ಕಮಲಾನಗರದಲ್ಲಿ 2020-21ರಲ್ಲಿ 763 ಇತ್ತು, 26 ಜನ ಶಿಕ್ಷಕರ ಹುದ್ದೆ ಇತ್ತು. ಈಗ 1240 ಜನ ಆಗಿದ್ದಾರೆ. ಮಂಜೂರಾದಂಥ ಹುದ್ದೆ ಈಗ 55 ಆಗಿದೆ. ಈ ರೀತಿ ಕೃಷ್ಣಾನಂದ ನಗರದಲ್ಲೂ ಅಷ್ಟೇ 779 ಇದ್ದಿದ್ದು 1340 ಆಗಿದೆ. ಭಾಳ ಉತ್ತಮವಾದಂಥ ಸವಲತ್ತನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾನು ಅವ್ರನ್ನ ಮೆಚ್ಕೋಬೇಕಾಗತ್ತೆ. ಅವರು ಸ್ವಂತ ಅವರು ಬೇರೆ ವ್ಯವಸ್ಥೆ ಮಾಡಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ರ ಜೊತೆಗೆ ಇಡೀ ಬಹುಶಃ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಕಂಪ್ಯೂಟರ್ಗಳನ್ನು ಕೊಟ್ಟಿರೋದಿದ್ದರೆ ಬಹುಶಃ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ 350 ಕಮಲಾ ನಗರದಲ್ಲಿ ಕಂಪ್ಯೂಟರನ್ನು ಕೊಟ್ಟು ಮಕ್ಕಳಿಗೆ ಕಂಪ್ಯೂಟರ್ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೃಷ್ಣಾನಂದ KPS ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಜೊತೆಗೆ ರೋಬೋಟಿಕ್ ಲ್ಯಾಬನ್ನು ಮಾಡಿದ್ದಾರೆ. ಇವೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಇಲಾಖೆಯಲ್ಲೂ ಇದೆ. ಭಾಳ ಉತ್ತಮವಾದಂಥ ಒಂದು ಪ್ರಯತ್ನ ಸ್ವತಃ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯಲ್ಲೂ ಅಷ್ಟೇ ಅದಕ್ಕೆ ಪಟ್ಟಿಗಳಲ್ಲಿ ಏನೀಗ ಕಂಪ್ಯೂಟರ್ ಎಜುಕೇಷನ್ಗೆ ಬೇಕಾದಂಥ ಒಂದು ಬದಲಾವಣೆ ತರುವಂಥದ್ದಕ್ಕೂ ಗಮನ ಹರಿಸ್ತಾ ಇದ್ದಾರೆ. ಶಿಕ್ಷಕರ ಕೊರತೆ ಏನಾಗಿದೆ, ಪ್ರತಿ ವರ್ಷ ಈ ರೀತಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಇಲಾಖೆಯಲ್ಲಿ ರೇಷನಲೈಸೇಷನ್ ಮಾಡ್ತಾ ಇದ್ದಾರೆ, ಮರು ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ, ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ. ಈಗ 10,000 ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲೈಸ್. ಈಗ ಸುಮಾರು 25 ಮಕ್ಕಳ ಸಂಖ್ಯೆಗಿಂತ 10,000 ಶಾಲೆಗಳಲ್ಲಿ 25 ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ. ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷಿಯೋ ಇದೆ, 1:30 ಏನಿದೆ, ಅದನ್ನು ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ. ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ, ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಏನು ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ. ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನು ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯ ಆಗದೇ ಆದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನು ತುಂಬಿಸ್ಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಏನು ಇವತ್ತು ಅತಿಥಿ ಉಪನ್ಯಾಸಕರ ಒಂದು ಏನು ಅವರ ಒಂದು ರೆಮ್ಯುನರೇಷನ್ ಇದೆ, ಅದರ ವಿಚಾರದಲ್ಲೂ ಅಷ್ಟೇ ಈಗ ಭಾಳಷ್ಟು ಅವರು ಏನೋ ಸ್ಟ್ರೈಕ್ ಮಾಡಿದರು, ಇವೆಲ್ಲ ಮಾಡಿದರು, ಹೋರಾಟ ಮಾಡಿದರು. ಈಗ ಅದನ್ನು ಸುಮಾರು 10,000 ಇತ್ತು, ಭಾಳ ವರ್ಷಗಳಿಂದ ಇತ್ತು. 10,000 ಇದ್ದಿದ್ದು 12,000 ಆಗಿದೆ. ಈಗ ಏನು ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಕ್ಕಂಥದ್ದು 10,500 ಹೈಸ್ಕೂಲಲ್ಲಿತ್ತು, ಅದನ್ನು 12,500 ಮಾಡ್ತಕ್ಕಂಥದ್ದು. PUCಗೆ 12,000 ಇದ್ದಿದ್ದು 14,000 ಮಾಡ್ತಕ್ಕಂಥದ್ದಾಗಿದೆ. ತಮಗೆ ಗೊತ್ತಿದೆ ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೊರತೆ ಇದೆ ಅಂತಕ್ಕಂಥದ್ದು. ಸುಮಾರು 40,000ಕ್ಕಿಂತ ಹೆಚ್ಚು 50,000ಕ್ಕಿಂತ ಹೆಚ್ಚು
ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ 34,000 ಏನು ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ಆಗ್ತಾಯಿದೆ. ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಈ ವರ್ಷ ಆಯವ್ಯಯದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳೆದ 2023-24ರಲ್ಲಿ ಸುಮಾರು 12-13 ಸಾವಿರ ಹೊಸ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇದನ್ನು ಇವತ್ತು ನಿರಂತರವಾಗಿ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲಿ ಯಾವುದೇ ರೀತಿ ರಾಜಿ ಆಗ್ತಕ್ಕಂಥದ್ದಿಲ್ಲ. ಈಗ ಕಳೆದ ನಿಮಗೆ ಗೊತ್ತಿದೆ ವಿವೇಕ ಶಾಲೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಕೊಠಡಿಗಳು ಆದರೆ ಅದನ್ನು ಪೂರ್ಣ ಮಾಡಿದ್ದು, ಅದಕ್ಕೆ ಅನುದಾನ ಒದಗಿಸ್ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಅವೆಲ್ಲ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ನಾನು ವಿಷಯ ಹೇಳ್ತೀನಿ ನಿಮಗೆ. ವಿವೇಕ ಶಾಲಾ ಕೊಠಡಿಗೆ ಬಜೆಟ್ ಅಲ್ಲಿ 500 ಕೋಟಿ ರೂಪಾಯಿ ಇಟ್ಟು ಬಜೆಟ್ ನೋಡಿ ಪುಂಜಾ ಅವರೇ, ಬಜೆಟ್ ಅಲ್ಲಿ ಇತ್ತು. ನಾನು ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ, ಯಾವತ್ತು ಪೂರ್ಣ ಆಯ್ತು, ಯಾವಾಗ ಆಯ್ತು, ಅದಕ್ಕೆ ಅನುದಾನ ಯಾವತ್ತು ಕೊಡಬೇಕು? ನೀವು ಬಜೆಟ್ ಅಲ್ಲಿ ಇಟ್ಟಿದ್ರಿ ಅಷ್ಟೇ, ಪೇಪರ್ ಮೇಲೆ ಇಟ್ಟಿದ್ರಿ, ಆದರೆ ಅದು ಖರ್ಚಾಗೋದು ಯಾವಾಗ? ಖರ್ಚು ಎಲ್ಲ ಕಡೆ ಬಜೆಟ್ ಅಲ್ಲೇ 500 ಕೋಟಿ ರೂಪಾಯಿ ಪ್ರತಿ ವರ್ಷ ಇಡೋದು ವಿವೇಕ ಶಾಲಾ ಕೊಠಡಿ ಅಂತ ಘೋಷಣೆ ಮಾಡಿದ್ದೀರಾ, ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ದೀರಾ. ಕಾಮಗಾರಿ ಆದಾಗ ಪೇಮೆಂಟ್ ಆಗೋದು ಮತ್ತೊಂದಾಗೋದು ಯಾವಾಗ? ಅವೆಲ್ಲ 2 ವರ್ಷದಲ್ಲಿ 2 ವರ್ಷದಲ್ಲಿ ಕಾಮಗಾರಿಗಳನ್ನ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಕೊಡುವಂತ ಕೆಲಸ ಆಗಿದೆ. ಅದನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲರೂ ನಮ್ಮ ಸರ್ಕಾರದಲ್ಲಿ ಪೂಜೆ ಮಾಡಿದ್ದು, ಕೆಲಸ ಸ್ಟಾರ್ಟ್ ಆಗಿತ್ತು, ಬಜೆಟ್ ಅಲೋಕೇಶನ್ ಆಗಿ ಗ್ರಾಂಟನ್ನು ಇಟ್ಟಿದ್ರು. ಆ ಗ್ರಾಂಟ್ ಕಟ್ಟಡ ಮುಗಿದ ಟೈಮ್ ತಗೊಂಡೈತಿ. ನಾವು ಇಟ್ಟಂತ ಗ್ರಾಂಟನ್ನು ನೀವು ಬಿಡುಗಡೆ ಮಾಡಿರಿ ಅಷ್ಟೇ. ಈಗ ತಾವು ಗ್ರಾಂಟ್ ಇಟ್ಟಿದ್ರಿ, ಮಗದೊಂದು ತಾವು ಸಚಿವರಾಗಿ ಕೆಲಸ ಮಾಡಿದ್ದೀರಾ. ಆಯವ್ಯಯದಲ್ಲಿ ಘೋಷಣೆ ಮಾಡುವಂಥದ್ದು ಆ ಫೈನಾನ್ಷಿಯಲ್ ಇಯರ್ ಖರ್ಚಾದ್ರೆ ಖರ್ಚಾದಂಗೆ, ಇಲ್ಲ ಅಂದ್ರೆ ಅದು ಮುಂದುವರಿಲಿಕ್ಕೆ ಹಣ ಅಲ್ಲಿ ಇರೋದಿಲ್ಲ ನಿಮಗೆ. ಅದೆಲ್ಲ ನಾನು ಹೆಚ್ಚು ಅದ್ರ ಬಗ್ಗೆ ಡಿಸಿಪ್ಲಿನ್ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. RMS ಬಿಲ್ಡಿಂಗ್ ಇದಾವಲ್ಲ ಇಡೀ ರಾಜ್ಯದಾದ್ಯಂತ 12ನೇ ಇಸ್ವಿಯಿಂದ ಹಂಗೆ ಇತ್ತು. ಅದನ್ನು ನೀವು ಕಂಪ್ಲೀಟ್ ಮಾಡಿ UC ಕೊಡದೇ ಇರೋದ್ರಿಂದ 12ನೇ ಇಸ್ವಿಯಿಂದ 1 ಪೈಸಾ ಕಟ್ಟಡಗಳಿಗೋಸ್ಕರ ದುಡ್ಡು ಬಂದಿರಲಿಲ್ಲ ಕೇಂದ್ರ ಸರ್ಕಾರದ್ದು. ನಾವು ವಿವೇಕ ಕೊಠಡಿಯ ಆಧಾರದ ಮೇಲೆ ಅದನ್ನು ಇಟ್ವಿ ಬಜೆಟ್ನಲ್ಲಿ. ನಾವು ತಪ್ಪು ಅಭಿಪ್ರಾಯ ಹೋಗಬಾರ್ದು. RMS ಬಿಲ್ಡಿಂಗ್ ನೀವು ಕಂಪ್ಲೀಟೇ ಮಾಡಿರಲ್ಲ, ನಮ್ಮ ಸರ್ಕಾರ ಬಂದ್ರ ಮೇಲೆ ಕಂಪ್ಲೀಟ್ ಮಾಡಿದ್ವಿ ನಾವು. ಸರ್, ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಏನೇನು ಮೂಲಭೂತ ಸೌಲಭ್ಯ ಇದೆ ಇದು ನಿರಂತರ, ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಇದು ಈಗ ನೀವೇನು ಕಮಿಟ್ಮೆಂಟ್ ಮಾಡ್ತೀರಾ ಅದನ್ನು ಪೂರೈಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಈಗ ನಾಳೆ ನಾವೇನಾದರೂ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ, ಅದು ಆನ್ ಗೋಯಿಂಗ್ ಇದ್ದರೆ ಅದು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಥವಾ ಮುಂದೆ ಯಾರು ಅದು ಜವಾಬ್ದಾರಿ ಹೊತ್ಕೊಳ್ತಾರೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ನಾನು ನಿಮಗೆ ಗಮನಕ್ಕೆ ತಂದಿದ್ದು, ಯಾಕೆಂದರೆ ಮಾನ್ಯ ಗೋಪಾಲಯ್ಯನವರು ಭಾಳಷ್ಟು ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥದ್ದು. ಖಂಡಿತ ಅವ್ರು ಹೇಳಿರ್ತಕ್ಕಂಥ ವಿಚಾರ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ, ರ್ಯಾಷನಲೈಸ್ ಮಾಡ್ತಾ ಇದ್ದೀವಿ. ಅವರ ಬೇಡಿಕೆ ಏನು, ಶಿಕ್ಷಕರ ಬೇಡಿಕೆ ಏನಿದೆ ಅದನ್ನು ಪೂರೈಸ್ತಕ್ಕಂಥದ್ದಕ್ಕೆ ನೀವೇ ಹೇಳಿದ್ರಿ, ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು ಅಂತಕ್ಕಂಥದ್ದು. ಖಂಡಿತ ಅದನ್ನು ಪೂರೈಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಸರಿ ಗೋಪಾಲಯ್ಯರೇ, ಧನ್ಯವಾದಗಳು. ತಾವು ಬಹಳ ಮುತುವರ್ಜಿ ವಹಿಸಿ ಹೇಳಿದ್ದಾರೆ. ಮಂತ್ರಿಗಳೇ, ಈಗ ಗುತ್ತಿಗೆ ಶಿಕ್ಷಕರ ಸಂಖ್ಯೆಗೆ ಜಾಸ್ತಿ ಮಾಡಬೇಕು ಅಂತ ಅವ್ರ ಪ್ರಶ್ನೆ ಇರೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಇತ್ ಕಡೆ ಗಮನ ಕೊಡಿ ಸಭಾಧ್ಯಕ್ಷರೇ. LKG UKGಗೆ ನಾವು ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿ ಕ್ಯೂ ನಿಂತ್ಕೊಂಡು ಅಡ್ಮಿಷನ್ ಆಗಿದ್ದಾರೆ ಮಕ್ಕಳು. ಆ ಮಕ್ಕಳಿಗೆ ಟೀಚರ್ಸ್ ಕೊಟ್ಟಿಲ್ಲ. 70-70 ಜನ 80 ಜನ ಹಾಕ್ಬಿಟ್ಟು ಒಂದು ರೂಮಲ್ಲಿ ಕುಂಡ್ರಸಾದ ಮಕ್ಕಳನ್ನ. ಒಂದೊಂದು ಶಾಲೆಯಲ್ಲಿ LKG UKGಗೆ 150 ಮಕ್ಕಳಿದ್ದಾರೆ. ಆ ಮಕ್ಕಳ ಗತಿ ಏನಾಗಬೇಕು? ನಾವು ಅಲ್ಲಿಂದ ಫೌಂಡೇಶನ್ ಕೊಟ್ಟಲ್ವ ಅವರು ಮುಂದೆ ವಿದ್ಯಾವಂತರಾಗ್ತಕ್ಕಂಥದ್ದು LKG UKGನಲ್ಲಿ. ಆಮೇಲೆ ಅವ್ರಿಗೆ ಆಹಾರ ಕೊಡ್ತಕ್ಕಂಥದ್ದು ಬರೀ 30 ಜನಕ್ಕೆ ಕೊಡ್ತಾ ಇದ್ದೀರಾ. 30 ಜನಕ್ಕೆ, ಒಂದೊಂದು ಶಾಲೆಗೆ 30 ಜನಕ್ಕೆ ಮಾತ್ರ ಕೊಡ್ತಾ ಇದ್ರೆ LKG UKGಗೆ. ಬೇರೆ ಶಾಲೆ ರೀತಿ ಅದನ್ನ ಹೋಲಿಸ್ತಕ್ಕಂಥದ್ದು ಸರಿಯಲ್ಲ. ನೀವೊಂದು ಸಲ ನೀವು ಶಿಕ್ಷಣ ಸಚಿವರು ಬಂದು ಆ ಶಾಲೆ ನೋಡಿದ್ರೆ, ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಶಾಲೆಗಿಂತ ಅತ್ಯುತ್ತಮವಾದ ಶಾಲೆ, ಇಡೀ ರಾಜ್ಯದಲ್ಲಿ ಎಲ್ಲ ಸೌಲಭ್ಯ, ಕಂಪ್ಯೂಟರ್ ಲ್ಯಾಬ್, ಇ ಲೈಬ್ರರಿ, ಬುಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್, ರಾಬರ್ಟ್ ಲ್ಯಾಬ್, ಇವೆಲ್ಲ ಸೌಕರ್ಯಗಳನ್ನು, ಅತ್ಯಾಧುನಿಕ ಶೌಚಾಲಯಗಳನ್ನು, ಆ ಸ್ಕೂಲ್ನ ಕ್ಲೀನ್ ಮಾಡೋದು ಹೆಂಗೆ? 2,500 ಮಕ್ಕಳಿರ್ತಕ್ಕಂಥ
ಶಾಲೆನ ಕ್ಲೀನ್ ಮಾಡೋದಕ್ಕೆ ಯಾರು ಕೊಟ್ಟಿದ್ದೀರಾ? ಅಲ್ಲ, ತಾವೆಲ್ಲ ಮಾಡಿದ್ದೀರಿ. ಇದೆಲ್ಲ ಯೋಚನೆ ಮಾಡಿದ್ದು ಕ್ಲೀನ್ ಮಾಡೋದಕ್ಕೆ ಯಾರು ಕೊಟ್ಟಿದ್ದೀರಾ? ಪ್ರತಿನಿತ್ಯ ಟಾಯ್ಲೆಟ್ 3 ಸಲ 4 ಸಲ ಇದನ್ನ ಕ್ಲೀನ್ ಮಾಡಬೇಕು. ಯಾರು ಮಾಡ್ತಕ್ಕಂಥದ್ದು? ಅಲ್ಲ, ಈ ಪ್ರಿನ್ಸಿಪಲ್ ಇದು- ಸೆಕ್ರೆಟರಿ ಭೇಟಿ ಕೊಟ್ಟಾರಂತ ಈಗ ತಾವು ಹೇಳಿದ್ರಿ ಮಾನ್ಯ ಗೋಪಾಲಯ್ಯರ. ಸಭಾಧ್ಯಕ್ಷರೇ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭೇಟಿ ಕೊಟ್ಟಾರಂತ ಭೇಟಿ ಹೇಳಿದ್ರಿ. ಕೊಟ್ಟಿದ್ದಾರೆ, ಭೇಟಿ ಈಗ ನೀವು- ಕೊಟ್ಟಿದ್ದಾರೆ ಅಧ್ಯಕ್ಷ, ಈಗ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಅವ್ರಿಗೆ ನೋಡಿ, ಅವ್ರ ಜೊತೆ ಚರ್ಚೆ ಅವ್ರನ್ನ ಮಾಡಿ ಅಭಿನಂದಿಸ್ತೀನಿ. ಸಮಸ್ಯೆ 2 solve ಶಾಲೆಗೆ ಮಾಡ್ಕೊಳ್ರಿ. ತಿರ್ಗಾ 9, 10 ಮತ್ತು ಕಾಲೇಜ್ಗೆ ರಶ್ಮಿ ಮಹೇಶ್ ಅವರು ಅನುಮತಿಯನ್ನು ಕೊಟ್ಟು ಅಭಿನಂದಿಸ್ತೇನೆ. ಆದರೆ ಇದು ಒಂದು ದಿನದ ಸಮಸ್ಯೆ ಅಲ್ಲ. ನೀವು ಆ ಶಾಲೆಗಳಿಗೆ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯ ಸಂಪೂರ್ಣವಾಗಿ ಕೊಟ್ಟಿದ್ದೇವೆ. ನಿಮ್ಮ ಇಲಾಖೆಗೆ ಒಂದು 50 ಇಂದ 60 ಕೋಟಿಯಷ್ಟು ಹಣವನ್ನು ಬೇರೆ ಇದರಿಂದ ಕ್ರೋಢೀಕರಿಸಿ ಕಟ್ಟಡಗಳನ್ನು ಕಟ್ಟಿಸಿದ್ದೇವೆ. 1 ರೂಪಾಯಿ ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ. ಇಷ್ಟಾದರೂ ನಾವು ಕೇಳ್ತಾ ಇರ್ತಕ್ಕಂಥದ್ದು ಆ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ಟೀಚರ್ಸ್ಗಳನ್ನ ಕೊಡಬೇಕು, ಆಯಾಗಳನ್ನ ಕೊಡಬೇಕು. ಆ ಸ್ಕೂಲ್ ಕ್ಲೀನಿಂಗ್ಗೆ ಕೊಡದೆ ಹೋದ್ರೆ ಯಾವ ರೀತಿ ನಡೆಸ್ತಕ್ಕಂಥದ್ದು? ಈಗ ಮಾನ್ಯ ಸಭಾಧ್ಯಕ್ಷರೇ, ಕರೆಸಿ ಅವ್ರಿಗೆ ಭೇಟಿ ಈಗ ಮಾಡಿಸಿ ಮಕ್ಕಳ ಮಾತಾಡ್ಸಿ. ಸಂಖ್ಯೆಗೆ ಅನುಗುಣವಾಗಿ ಊಟ ಕೊಡ್ತಕ್ಕಂಥದ್ದು ಮತ್ತು ಖಂಡಿತ ಅದ್ರ ಬಗ್ಗೆ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ. ಯಾಕೆಂದರೆ ನಾನು ನಿಮಗೆ ಯಾಕೆ 2020-21 ಯಾವ ರೀತಿ ಅಲ್ಲಿ ಸಂಖ್ಯೆ ಹೆಚ್ಚಾಯಿತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಯಾಕೆ ಕೊಟ್ಟಂದರೆ, ಇದು ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಗ್ರೋತ್ ಇದೆ, ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅದರ ಅನುಗುಣವಾಗಿ ಖಂಡಿತ ನಾವು ಅವರಿಗೆ ಊಟ ಕೊಡ್ತಕ್ಕಂಥದ್ದಿದೆ. ಖಂಡಿತ ನಾನು ಇಲಾಖೆಯಲ್ಲಿ ಅವ್ರಿಗೆ ಹೇಳಿ ಯಾವ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಊಟ ಕೊಡಿಸ್ತಕ್ಕಂಥದ್ದಕ್ಕೆ ಅವರಿಗೆ ಸೂಚನೆ ಕೊಟ್ಟು ಇಲಾಖೆಯಲ್ಲಿ ಅದನ್ನ ಮಾಡಿಸುವಂಥದ್ದು ಮಾಡ್ತೇವೆ. ಒಂದು ನಿಮಿಷ ದಯವಿಟ್ಟು. ಅದರಿಂದ ಈಗ ಅಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂಥದ್ದು ಮತ್ತೊಂದ್ರ ಬಗ್ಗೆ ನಾನು ಮೊನ್ನೆ ವಿಧಾನ ಪರಿಷತ್ತಲ್ಲೂ ಇದೇ ಪ್ರಶ್ನೆ ಉದ್ಭವ ಆಯಿತು. ಮಾನ್ಯ ಅವತ್ತು ನಮ್ಮ ಶಾಲಾ ಶಿಕ್ಷಣ ಮಂತ್ರಿಗಳು ಅದನ್ನು ಉತ್ತರ ಕೊಡ್ತಾ ಇದ್ರು. ಅಲ್ಲೂ ಅಷ್ಟೇ, ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಬಂತು. ಬಹುಶಃ ನಾನು ಅವ್ರ ಗಮನಕ್ಕೆ ತರ್ತೀನಿ, ಯಾಕಂದರೆ ನನಗಿಂತ ಹೆಚ್ಚು ಮಾಹಿತಿ ಅವ್ರು ನಿಮ್ಗೆ ಕೊಡಬಲ್ಲರು. ನಾನು ಶಾಲಾ ಶಿಕ್ಷಣ ಸಚಿವರು ಇವತ್ತು ಬೇರೆ ತುರ್ತಿ ಏನೋ ಒಂದು ಸಮಸ್ಯೆ ಫ್ಯಾಮಿಲಿ ಏನೋ ಸಮಸ್ಯೆ ಆದ್ದರಿಂದ ಅವ್ರು ಬರಲಿಲ್ಲ. ನಾನು ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೆ ತಂದು ಪ್ರತ್ಯೇಕವಾಗಿ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳ್ತೀನಿ. ಓಕೆ, ಈಗ ಕೌನ್ಸಿಲಿಂಗ್ ಆಗಲೇ 2.5 ತಿಂಗಳು ಪಠ್ಯ ಪುಸ್ತಕ ಇದು ಶಾಲೆ ಪ್ರಾರಂಭ ಆಗಿ 2.5 ತಿಂಗಳಾಗಿದೆ. 4 ಶಾಲೆಯಿಂದ 56 ಶಿಕ್ಷಕರ ಕೊರತೆ ಇದೆ. ಎಷ್ಟು ದಿನದಲ್ಲಿ ಅದನ್ನ ಫಿಲಪ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಈ ಸಭೆಗೆ ದಯಮಾಡಿ ತಿಳಿಸ್ಬೇಕು ಅಂತ. ಈಗ ಮಾನ್ಯ ಸದಸ್ಯರೇ, ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಪೂರ್ಣಗೊಂಡಿದ್ದ ತಕ್ಷಣ ರ್ಯಾಷನಲೈಸೇಷನ್ ಮಾಡಿದ್ದಾರೆ. ಈಗ ರ್ಯಾಷನಲೈಸೇಷನ್ ಮಾಡಿ ಈಗ ನಿಮ್ಮ ಶಾಲೆಗೂ ಕೂಡ ಹೊಂದಾಣಿಕೆ ಮಾಡ್ತಕ್ಕಂಥ ಮಂತ್ರಿ ಅವರೇ, ಈಗ ಅವ್ರು ಏನ್ ಕೇಳಿದ್ದಾರೆ, ಎಷ್ಟು ದಿವಸದಲ್ಲಿ ಕೊಡ್ಬೋದು ಅಂತ ಹೇಳಿ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲ, ಇದೆಲ್ಲ ಗೊತ್ತಿದೆ, ಇದೆಲ್ಲ ಕೌನ್ಸಿಲಿಂಗ್ ಅಲ್ಲಿ ಇದೆ. ಕೌನ್ಸಿಲಿಂಗ್ ಮುಗಿದ ಕೂಡಲೇ ಮಾಡೋದು ಅಷ್ಟೇ ಹೇಳಿ ಮುಗೀತಲ್ಲ. ಕೌನ್ಸಿಲಿಂಗ್ ಮುಗಿದ ಕೂಡಲೇ ನಿಮಗೆ ನಿಮ್ಮ ಶಾಲೆಗೆ ಶಿಕ್ಷಕರಿಗೆ ಚನ್ನಬಸಪ್ಪ ಚೆನ್ನೈ ಕೌನ್ಸಿಲಿಂಗ್ ಮುಗಿದ ತಕ್ಷಣ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಶಾಲೆ ಪ್ರಾರಂಭ ಆಗಿ 2.5 ತಿಂಗಳಾಗಿದೆ. ಈಗ ಟ್ರಾನ್ಸ್ಫರ್ಗಳು ಬೇಕಾದ್ರೆ ಎಷ್ಟು ಜನ ಟೀಚರ್ಸ್ ಬರ್ತಾರೆ, ಅವರ ಮಕ್ಕಳನ್ನ ಬೇರೆ ಬೇರೆ ಶಾಲೆಗೆ ಸೇರಿಸಿರ್ತಾರೆ. ಇದೆಲ್ಲ ಶಾಲೆಗಳಲ್ಲಿ ಯಾವಾಗ ಆಗಬೇಕಾಯ್ತು? ಶಾಲೆ ಪ್ರಾರಂಭ ಆಗೋದಕ್ಕೆ ಮುಂಚೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಆ ಟ್ರಾನ್ಸ್ಫರ್ಗಳ ಎಲ್ಲೆಲ್ಲಿ ಖಾಲಿ ಇದೆ, ಎಲ್ಲೆಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಮಾಡಬೇಕು. ಈಗ ಅವರ ಮಕ್ಕಳುಗಳನ್ನ ಬೇರೆ ಬೇರೆ ಕಡೆ ಸೇರಿಸಿರ್ತಾರೆ. ಅಂಥ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಮಕ್ಕಳ ಟೀಚರ್ಸ್ ಬರೋದಿಲ್ಲ. ನಮ್ಗೆ ಗೊತ್ತಿದೆ, ನಮ್ಮ ಅನುಭವ ಇದೆ. ಇದನ್ನ ನನಗೆ ಆದಷ್ಟು ಬೇಗ ಈ ತಿಂಗಳಿನಲ್ಲಿ ಆ ಮಕ್ಕಳದ ಭವಿಷ್ಯದ ದೃಷ್ಟಿಯಿಂದ ಬರೀ ನನ್ನ ಕ್ಷೇತ್ರ ಒಂದಲ್ಲ, ಇಡೀ ರಾಜ್ಯದಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಚನ್ನಬಸಪ್ಪ ಚೆನ್ನೈ